ರಾಜ್ಯ ರಾಜಕಾರಣದ ಸುದ್ದಿಗಳನ್ನು ನೋಡಿಕೊಂಡು ಆಮೇಲೆ ನ್ಯಾಷನಲ್ಲು ಇಂಟರ್ನ್ಯಾಷನಲ್ ನ್ಯೂಸ್ಗಳಿಗೆ ಹೋಗೋಣಂತೆ. ಮುಖ್ಯಮಂತ್ರಿಗಳು ಮತ್ತು AICC ಅಧ್ಯಕ್ಷರಿಬ್ಬರು ದೆಹಲಿಗೆ ಹೋದರು. ನಾಳೆ CWC ಸಭೆ ಇದೆ, ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸಭೆ. ಅದರಲ್ಲಿ ಭಾಗವಹಿಸುವುದಕ್ಕೆ ಸಿದ್ದರಾಮಯ್ಯನವರಿಗೆ ವಿಶೇಷ ಆಹ್ವಾನ ಇದೆ. ಕಾಂಗ್ರೆಸ್ ಅಧಿಕಾರದಲ್ಲಿರುವ 3 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆದಿದ್ದಾರೆ. ಕರ್ನಾಟಕ, ತೆಲಂಗಾಣ, ಹಿಮಾಚಲ ಪ್ರದೇಶ 3 ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ವಿಶೇಷ ಆಹ್ವಾನಿತರನ್ನಾಗಿ ಕರೆದಿದ್ದಾರೆ. ಉಳಿದಂತೆ ಸದಸ್ಯರುಗಳೆಲ್ಲ ಈ ಸಭೆಗೆ ಹೋಗ್ತಾರೆ. ಸಭೆಯಲ್ಲಿ ಈ ನರೇಗಾ ಯೋಜನೆ ಹೆಸರಿನಲ್ಲಿ ಮಹಾತ್ಮ ಗಾಂಧಿಯವರ ಹೆಸರಿದ್ದದನ್ನು ತೆಗೆದು ಅದನ್ನು VBG ರಾಮ್ಜಿ ಅಂತ ಬದಲಾವಣೆ ಮಾಡಿದ್ರಲ್ಲ, ಅದರ ವಿರುದ್ಧ ದೇಶದಾದ್ಯಂತ ಹೋರಾಟ ಸಂಘಟಿಸುವ ಚರ್ಚೆ ಆಗಬಹುದು ಅಥವಾ ಅಂಥದ್ದೊಂದು ಹೋರಾಟಕ್ಕೆ ಕರೆ ಕೊಡಬಹುದು. ಆವಾಗವಾಗ ಆಗ್ತಿರ್ತವೆ CWC ಸಭೆಗಳು. ಅಧಿವೇಶನ ಮುಗಿದ ಮೇಲೆ ಮಾಡುವಂಥದ್ದು ಒಂದು ಪರಿಪಾಠ. ಅದರಲ್ಲಿ ಮೆಂಬರ್ಸ್ ಒಂದಷ್ಟು ಜನ ಇರ್ತಾರೆ, ವಿಶೇಷ ಆಹ್ವಾನಿತರು ಒಂದಷ್ಟು ಜನ ಇರ್ತಾರೆ. ಯಾವುದಾದ್ರೂ ಸ್ಪೆಸಿಫಿಕ್ ಸಬ್ಜೆಕ್ಟನ್ನು ಡಿಸ್ಕಸ್ ಮಾಡಬೇಕು ಅನ್ನೋದಿದ್ದರೆ ಆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳಿಗೆ ಆಹ್ವಾನ ಕೊಟ್ಟು ಕರೀತಾರೆ. ಹಾಗೆಲ್ಲ ಇರುತ್ತದು. ಈ ಸಲ ಸಿದ್ದರಾಮಯ್ಯನವ್ರನ್ನ ಕರೆಯಲಾಗಿದೆ. DK ಶಿವಕುಮಾರ್ ಅವರು ಪಾರ್ಟ್ ಅಲ್ಲ ಅದಕ್ಕೆ. ಸೊ DK ಶಿವಕುಮಾರ್ ಅವರು ಹೋಗ್ತಾ ಇಲ್ಲ. ಒಂದು CWC ಸಭೆ ಅಲ್ಲೇನಾಗುತ್ತೆ ಅನ್ನೋದು ಕರ್ನಾಟಕದ ದೃಷ್ಟಿಕೋನದಿಂದ ನೋಡಿದಾಗ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ಇಲ್ಲಿ ನಾಯಕತ್ವ ಬದಲಾವಣೆಯ ಚರ್ಚೆ ಆಗ್ತಾ ಇದೆ. ಈ ವಿಷಯ ಏನಾದರೂ ಅಲ್ಲಿ ಬರಬಹುದಾ? ಚಾನ್ಸಸ್ ಆರ್ ವೆರಿ ಲೆಸ್. ದಿಲ್ಲಿ ಮೂಡ್ ನೋಡಿದ್ರೆ ಸದ್ಯಕ್ಕೆ ಈ ವಿಷಯ ಮಾತನಾಡುವ ಮನಸ್ಸು ಅವ್ರಿಗಿದ್ದಂಗಿಲ್ಲ, ಮಾತಾಡೋ ಮನಸ್ಸು ಸಹಿತ ಇದ್ದಂಗಿಲ್ಲ. ದೆಹಲಿಯ ಮೂಡ್ ನೋಡಿದ್ರೆ ನಡ್ಕೊಂಡು ಹೋಗ್ತಿದೆಯಲ್ಲ, ನಡ್ಕೊಂಡು ಹೋಗಲಿ ಅನ್ನೋ ಹಂಗಿದ್ದಾರೆ ಅವರಷ್ಟೇ. ಸೊ CWCಯ ಸಭೆಯನ್ನು ಮುಗಿಸ್ಕೊಂಡು ಸಿದ್ದರಾಮಯ್ಯನವರು ವಾಪಸ್ ಬರ್ತಾರೆ. ಒಂದು DK ಶಿವಕುಮಾರ್ ಅವರು ಇಂಟ್ರಡಕ್ಷನ್ನಲ್ಲಿ ಹೇಳ್ತಾ ಇದ್ನಲ್ಲ, ತಮ್ಮ ಆಪ್ತರ ಹತ್ರ ಹೇಳಿದ್ದು ಈ ಮಾತು. 6 ಜನ ನನ್ನನ್ನು ಕೂಡಿಸ್ಕೊಂಡು 2.5 ವರ್ಷದ ನಂತರ ಅಧಿಕಾರ ಹಸ್ತಾಂತರ ಆಗತ್ತೆ ಅಂತ ಹೇಳಿದ್ದಾರೆ. ಆ 6 ಜನ ಮತ್ತೆ ಸಭೆ ಸೇರಬೇಕು, ಈ ವಿಷಯ ತೀರ್ಮಾನಿಸಬೇಕು ಅಂತ ಅವರು DK ಶಿವಕುಮಾರ್ ಅವರು ಆಪ್ತರೆದುರಿಗೆ ಈ ಮಾತುಗಳನ್ನು ಹೇಳಿದ್ದಾರೆ ಅಂತ ನಮಗೆ ಮಾಹಿತಿ. 6 ಜನ ಯಾರ್ಯಾರು? ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರು ಫಿಸಿಕಲಿ ಹಾಜರಿರಲಿಲ್ಲ. 2023 ಮೇ 18ನೇ ತಾರೀಕು ಶಿಮ್ಲಾದಲ್ಲಿದ್ದರು. ಈ ಐಫೋನ್ನಲ್ಲಿ ಫೇಸ್ ಟೈಮ್ ಅಂತ ಬರುತ್ತಲ್ಲ, ಅದ್ರ ಮೂಲಕ ಮಾತಾಡಿದ್ರಂತೆ. ರಾಹುಲ್ ಗಾಂಧಿ ಅವರಿದ್ದರು, ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದರು, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದರು, KC ವೇಣುಗೋಪಾಲ್ರಿದ್ದರು. ಈ 6 ಜನ ಜೊತೆಗೆ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು. ಆ 6 ಜನ ಸೇರ್ಕೊಂಡು ನಮ್ಮಿಬ್ಬರನ್ನ ಕರೀಲಿ ಅನ್ನೋದು DK ಶಿವಕುಮಾರ್ ಅವರ ಬಯಕೆ. ಆ 6 ಜನ ನಾಯಕತ್ವ ಬದಲಾವಣೆಯ ಚರ್ಚೆ ಶುರು ಆದಮೇಲೆ ಒಂದು ಕಡೆ ಸೇರೇ ಇಲ್ಲ. ನಾಳೆಯ CWCನಲ್ಲೇ ಸೇರೋದವರು. ಸೇರಿದಾಗ ಇದೊಂದು ಚರ್ಚೆ ಆಗುತ್ತಾ? ನಾನು ಅನ್ನಲ್ಲ, ಆಗುವ ಸಾಧ್ಯತೆಗಳು ತುಂಬ ಕಡಿಮೆ. CWCಗೆ ಹೋಗ್ತಾ ಇರುವುದರ ಬಗ್ಗೆ ಸಿದ್ದರಾಮಯ್ಯನವರು ಮಾತಾಡೋದ್ರು, ಕೇಳಿಸ್ಕೊಳ್ಳಿ. ಅಲ್ಲಿ ಮಾತಾಡ್ತೇವೆ, ಇಲ್ಲಿ ಹೇಗೆ ಮಾತಾಡಕ್ಕೆ ಸರ್? ರಾಜ್ಯದ ಗೊಂದಲ ಯಾವಾಗ ಬಗೆಹರಿಬಹುದು ಸರ್? ಬಗೆಹರಿತದೆ, ನೀವೇನು ಚಿಂತೆ ಮಾಡಬೇಡಿ. ಅದು ಅಲ್ಲಿ ಮಾತಾಡ್ತೇವೆ, ಇಲ್ಲಿ ಹೇಗೆ ಮಾತಾಡಕ್ಕೆ ಸರ್? ರಾಜ್ಯದ ಗೊಂದಲ ಯಾವಾಗ ಬಗೆಹರಿಬಹುದು ಸರ್? ಬಗೆಹರಿತದೆ, ನೀವೇನು ಚಿಂತೆ ಮಾಡಬೇಡಿ. ಐ ಆಮ್ ಗೋಯಿಂಗ್. ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ. ನಿಮ್ ಕುರ್ಚಿ ಗಟ್ಟಿ ಐತಿ ಅನ್ನೋದ್ರ ಬಗ್ಗೆ ಭಾಳ ಚರ್ಚೆ ಮಾಡ್ತಾರೆ. ಕುರ್ಚಿ ಅಳಗಾಡುತ್ತೆ, ಅದನ್ನ ಬಿಟ್ಟು ನೀನು ಬೇರೆ ಬೇರೆ ಕೇಳೋದಕ್ಕಾಗಲ್ವಾ? ನಾನು ಅದಕ್ಕೆಲ್ಲ ಉತ್ತರ ಕೊಡಲ್ಲ. ದಾವಣಗೆರೆಯಲ್ಲಿ ಮಾತಾಡಿದ್ದು ಅದನ್ನ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಆದಿಯಾಗಿ ಅನೇಕ ಗಣ್ಯರು ಇವತ್ತು ದಾವಣಗೆರೆಯಲ್ಲಿದ್ದರು. ಶಾಮನೂರು ಶಿವಶಂಕರಪ್ಪನವರ ಶಿವಗಣಾರಾಧನೆ ಮತ್ತು ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವರ ಅಂತ್ಯ ಸಂಸ್ಕಾರ ಮಾಡಲಾಯ್ತಲ್ಲ ಕಲ್ಲೇಶ್ವರ ರೈಸ್ ಮಿಲ್, ಅದರ ಪಕ್ಕದಲ್ಲಿ ಒಂದು 100 ಎಕರೆ ದೊಡ್ಡ ಜಾಗದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಒಂದು 50,000 ಜನ ಊಟ ಮಾಡಿದ್ರು ಇವತ್ತು ಅಂತ ಸುದ್ದಿ. ಒಂದು 50,000 ಜನ. ದಾವಣಗೆರೆ ಧಣಿಗಳ ಶಿವಗಣಾರಾಧನೆ, ಅವರ ಪುತ್ಥಳಿಯನ್ನು ಅನಾವರಣ ಮಾಡಲಾಯಿತು. 100ಕ್ಕೂ ಹೆಚ್ಚು ಮಠಾಧೀಶರೇ ಬಂದಿದ್ದರು. ಜಸ್ಟಿಸ್ ಶಿವರಾಜ್ ಪಾಟೀಲ್, ಸಿದ್ದರಾಮಯ್ಯನವರು, DK ಶಿವಕುಮಾರು, ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, UT ಖಾದರ್, MB ಪಾಟೀಲ್, ಈಶ್ವರ್ ಖಂಡ್ರೆ, TB ಜಯಚಂದ್ರ, HK ಪಾಟೀಲ್, ರೇಣುಕಾಚಾರ್ಯ, ರಂಭಾಪುರಿ, ಉಜ್ಜಯಿನಿ, ಶ್ರೀಶೈಲ, ಕಾಶಿಪೀಠದ ಜಗದ್ಗುರುಗಳು, ಸಿರಿಗೆರೆ ಮಠದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿ,
ತುಮಕೂರು ಸ್ವಾಮೀಜಿಗಳು, ಆದಿಚುಂಚನಗಿರಿ ಸ್ವಾಮೀಜಿಗಳು, ಕಾಗಿನೆಲೆಯ ನಿರಂಜನಾನಂದಪುರಿ ಸ್ವಾಮೀಜಿಗಳು, ಪಟ್ಟಿ ತುಂಬ ದೊಡ್ಡದಿದೆ. 100ಕ್ಕೂ ಹೆಚ್ಚು ಸ್ವಾಮೀಜಿಗಳಿದ್ದರು. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಸಿದ್ದರಾಮಯ್ಯನವರು ಅಂದರು, ಮುಂದಿನ ಎಲೆಕ್ಷನ್ನಿಗೆ ನಿಲ್ತೀರಾ ಅಂದರು. ನಿಲ್ತೀನಿ ಅಂದಿದ್ರಂತೆ ಶಾಮನೂರು ಶಿವಶಂಕರಪ್ಪನವರು. 95 ವರ್ಷ ಅವರು ಭಾರತದ ಅತ್ಯಂತ ಹಿರಿಯ ಶಾಸಕ ಅನ್ನಿಸಿಕೊಂಡಿದ್ದವರು. ಮುಂದಿನ ಎಲೆಕ್ಷನ್ಗೂ ನಿಲ್ತೀರಾ ಅಂದ್ರೆ ಹ್ಞೂ ನಿಲ್ತೀನಿ ಅಂದಿದ್ರಂತೆ. ಅವರು ಶತಾಯುಷಿಗಳಾಗ್ತಾರೆ ಅನ್ನುವ ಭರವಸೆ ಇತ್ತು ನಮಗೆ, ಆಗಲಿಲ್ಲ ಅಂದರು. ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಶರಣರ ಗುಣ ಮರಣದಲ್ಲಿ ಕಾಣು ಅಂತ ಹೇಳ್ತಾರೆ. ನಾವು ಶಾಶ್ವತ ಅಲ್ಲ, ನಾವು ಬಿಟ್ಟು ಹೋಗೋ ಕೆಲಸಗಳೇ ಶಾಶ್ವತ ಅಂತ ಕೇಳಿಸ್ಕೊಳ್ಳಿ. ಶಿವಶಂಕರಪ್ಪನವರು ಅವರ ಹುಟ್ಟಿದ ಹಬ್ಬದಲ್ಲಿ ನಾನು ಭಾಗವಹಿಸಿದ್ದೆ. ಅವತ್ತು ಅಂದ್ಕೊಂಡಿದ್ದೆ ನಾನು ಶ್ಯಾಮನೂರು ಶಿವಶಂಕರಪ್ಪನವರು ಕನಿಷ್ಠ 100 ವರ್ಷಗಳನ್ನು ತುಂಬಿಸ್ತಾರೆ ಅಂತಕ್ಕಂಥ ಮಾತುಗಳನ್ನು ಅಂದ್ಕೊಂಡಿದ್ದೆ. ಅವರ ಅಗಲಿಕೆಯಿಂದ ಈ ನಾಡಿಗೆ ಮತ್ತು ನಮ್ಮ ಪಕ್ಷಕ್ಕೆ ನಷ್ಟವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಬಹಳ ದೀರ್ಘಕಾಲ ಕಾಂಗ್ರೆಸ್ ಪಕ್ಷದ ಖಜಾಂಚಿಯಾಗಿದ್ದರು. ವೀರಶೈವದ ಮಹಾಸಭಾ ಅಧ್ಯಕ್ಷರಾಗಿದ್ದಾಗ ನನಗೆ ಒಂದು ಸನ್ಮಾನಕ್ಕೆ ಕರೆದರು. ಅವರು ಒಬ್ಬ ಜಾತ್ಯತೀತ ನಾಯಕ, ಅವರು ಒಬ್ಬರು ಅಜಾತ ಶತ್ರು ಆಗಿದ್ರು. ಅವರು ಗೆದ್ದಿದ್ದದ್ದು ದಾವಣಗೆರೆ ದಕ್ಷಿಣ, ಅಲ್ಲಿ ಲಿಂಗಾಯತರು ಕಡಿಮೆನೆ. 6 ಬಾರಿ ಸತತವಾಗಿ ಜಯವನ್ನು ಸಾಧಿಸಿದ್ರು ಅಲ್ಲಿ. ನಾನು ಒಂದು ಸಾರಿ ಕೇಳಿದೆ, ಇನ್ನೊಂದು ಎಲೆಕ್ಷನ್ ನಿಂತ್ಕೊತೀರಾ ಯಜಮಾನ್ರೆ ಅಂತ. ನಾನು ಯಾವಾಗಲೂ ಯಜಮಾನ್ರೆ ಅಂತ ಕರೀತಿದ್ದೆ ಅವರಿಗೆ. ಅವ್ರು ಹೇಳಿದ್ರು, ನಾನು ನಿಂತ್ಕೊಂಡೇ ತೀರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು. ದಾವಣಗೆರೆ ಶರಣರ ಗುಣವನ್ನ ಮರಣದಲ್ಲಿ ಕಾಣಬೇಕು ಅಂತ ಹೇಳಿ ಹಿರಿಯರು ಹೇಳ್ತಾರೆ. ಮನುಷ್ಯನ ಬದುಕು ಶಾಶ್ವತವಾದದ್ದಲ್ಲ, ಆದರೆ ನಾವು ಬಿಟ್ಟು ಹೋಗುವ ಕೆಲಸಗಳು ಶಾಶ್ವತ. ಯೋಗಿಯನ್ನ ಕರೆಸ್ಕೊಳ್ಳೋಕ್ಕಿನ್ನ ಜೊತೆಗೆ ಉಪಯೋಗಿ ಎಂದು ಕರೆಸ್ಕೊಳ್ಬೇಕಾದ್ದು ಬಹಳ ದೊಡ್ಡ ಗುಣ. ಹೃದಯ ಶ್ರೀಮಂತಿಕೆಯನ್ನ ಹೊತ್ತಂತ ಒಬ್ಬ ದೊಡ್ಡ ವ್ಯಕ್ತಿತ್ವವನ್ನ ಇಟ್ಕೊಂಡಿದ್ರು. ಒಬ್ಬ ವ್ಯಕ್ತಿಯಿಂದ ಎಷ್ಟು ಜನ ಇದ್ದಾರೆ ಅನ್ನಕ್ಕಿಂತ ಮುಖ್ಯವಾಗಿ ಅವರ ಬದುಕಿದಾಗ ಎಷ್ಟು ಜನರಿಗೆ ಅವರ ಬದುಕನ್ನ ಬದಲಾವಣೆ ಮಾಡಿದ್ದಾರೆ ಅನ್ನೋದು ಬಹಳ ಮುಖ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.